ಓಂ ಶಂ ಶನೈಶ್ಚರಾಯ ನಮಃ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು VRL ಆಸ್ಟ್ರೋ ಅಂಡ್ ಆಯುರ್ 369 ಯೂಟ್ಯೂಬ್ ಚಾನಲ್. ಮಕರ ರಾಶಿಯವರಿಗೆ 2026 ಜನವರಿ ತಿಂಗಳ ರಾಶಿ ಭವಿಷ್ಯದ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ. ಹೊಸ ವರ್ಷದ ಮೊದಲ ತಿಂಗಳಾದಂತಹ ಜನವರಿ ತಿಂಗಳಲ್ಲಿ ಮಕರ ರಾಶಿಯವರ ಆರೋಗ್ಯ, ವಿದ್ಯಾಭ್ಯಾಸ, ಪ್ರೀತಿ ಪ್ರೇಮದ ವಿಚಾರ, ವೈವಾಹಿಕ ಜೀವನ, ಅದೃಷ್ಟ, ಜಾಬ್ ಹಾಗೂ ಬಿಸ್ನೆಸ್ ಹೇಗಿರಲಿದೆ ಎಂದು ನೋಡೋಣ. ಗೋಚಾರದಲ್ಲಿ ಮಕರ ರಾಶಿಯ ಅಧಿಪತಿ ಶನಿ ಗ್ರಹ 3ನೇ ಭಾವದಲ್ಲಿ, ಕುಟುಂಬ ಸ್ಥಾನದಲ್ಲಿ ರಾಹು ಗ್ರಹ, 6ನೇ ಭಾವದಲ್ಲಿ ಗುರುಗ್ರಹ, ಅಷ್ಟಮ ಭಾವದಲ್ಲಿ ಕೇತು ಗ್ರಹ, ವ್ಯಯಭಾವದಲ್ಲಿ ಶುಕ್ರ ಗ್ರಹ, ಸೂರ್ಯ, ಮಂಗಳ, ಬುಧ ಗ್ರಹಗಳು ಸ್ಥಿತವಾಗಿದೆ. ಮೊದಲಿಗೆ ಮಕರ ರಾಶಿಯವರ ಆರೋಗ್ಯ ಜನವರಿ ತಿಂಗಳಲ್ಲಿ ಹೇಗಿದೆ ಎಂದು ನೋಡೋಣ. ಮೊದಲನೇ ಭಾವದಿಂದ ಆರೋಗ್ಯದ ಬಗ್ಗೆ ನೋಡಬೇಕಾಗುತ್ತದೆ. ನಿಮ್ಮ ರಾಶ್ಯಾಧಿಪತಿ ಶನಿ ಗ್ರಹ 3ನೇ ಭಾವದಲ್ಲಿ, ನಿಮ್ಮ ಪಂಚಮಾಧಿಪತಿ 12ನೇ ಭಾವದಲ್ಲಿ ಸ್ಥಿತವಾಗಿದೆ. 5ನೇ ಭಾವದ ಅಧಿಪತಿ 12ನೇ ಭಾವದಲ್ಲಿದ್ದರೆ ಆರೋಗ್ಯ ಸಮಸ್ಯೆ, ಆರೋಗ್ಯಕ್ಕೋಸ್ಕರ ಹಣದ ಖರ್ಚಾಗುತ್ತದೆ. ಜನವರಿ 12ರವರೆಗೂ ನಿಮಗೆ ಸ್ಟಮಕ್ ಅಪ್ಸೆಟ್ ಆಗುವುದು, ಇನ್ಫೆಕ್ಷನ್ ಆಗುವುದು, ಅಲರ್ಜಿ ಆಗುವುದು, ಭುಜಗಳಲ್ಲಿ ನೋವಾಗಬಹುದು. ಜನವರಿ 12ರವರೆಗೂ ಹೊರಗಡೆ ಆಹಾರ ಸೇವನೆಯನ್ನು ಅವಾಯ್ಡ್ ಮಾಡಿ. ಜನವರಿ 12ರ ನಂತರ ನಿಮ್ಮ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿ ಆರೋಗ್ಯದಲ್ಲಿ ಚೇತರಿಕೆಯಾಗಲಿದೆ. ಮಕರ ರಾಶಿ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸ ಜನವರಿ ತಿಂಗಳಲ್ಲಿ ಹೇಗಿದೆ ಅಂತ ನೋಡೋಣ. ವಿದ್ಯಾಭ್ಯಾಸವನ್ನು ಪಂಚಮ ಸ್ಥಾನದಿಂದ ನೋಡಬೇಕು. ನಿಮ್ಮ ಪಂಚಮಾಧಿಪತಿ ಶುಕ್ರ ಗ್ರಹ ಧನಸ್ಸು ರಾಶಿಯಲ್ಲಿದೆ. ಮಕರ ರಾಶಿ ವಿದ್ಯಾರ್ಥಿಗಳು ನಿಮ್ಮ ಮನೆಯಿಂದ ದೂರದಲ್ಲಿ, ಅಂದರೆ ಹೊರಗಡೆ ಹೋಗಿ ಕೋರ್ಸ್ಗೆ ಜಾಯಿನ್ ಆಗಬೇಕು ಅಂದ್ಕೊಂಡಿದ್ರೆ, ಅಥವಾ ಔಟ್ ಆಫ್ ಸ್ಟೇಟಲ್ಲಿ ಹೋಗಿ ಎಕ್ಸಾಮ್ ಬರೆಯಬೇಕು ಅಂದುಕೊಂಡಿದ್ದರೆ ಜನವರಿ ತಿಂಗಳಲ್ಲಿ ಗುಡ್ ಟೈಮ್. ನಿಮ್ಮ ಪರೀಕ್ಷೆ, ವಿದ್ಯಾಭ್ಯಾಸದ ಬಗ್ಗೆ ಹೆಚ್ಚು ಏಕಾಗ್ರತೆಯನ್ನು ವಹಿಸುತ್ತೀರಾ. ನಿಮ್ಮ ನೇಟಿವ್ ಪ್ಲೇಸಿಂದ ದೂರ ಹೋಗಿ ವಿದ್ಯಾಭ್ಯಾಸ ಮಾಡುವಂತಹ ಯೋಗವಿದೆ. ನಿಮ್ಮ ಎಜುಕೇಷನ್ ಬಗ್ಗೆ ಸೀರಿಯಸ್ ಆಗುತ್ತೀರಾ. ನೀವೇ ಇನಿಷಿಯೇಟಿವ್ ತಗೊಂಡು ಓದಲು ಪ್ರಾರಂಭ ಮಾಡ್ತೀರಾ. ಮಕರ ರಾಶಿಯವರ ಪ್ರೀತಿ ಪ್ರೇಮದ ಬಗ್ಗೆ ನೋಡೋಣ. ಪ್ರೀತಿ ಪ್ರೇಮವನ್ನು ಸಹ ಪಂಚಮ ಭಾವದಿಂದಲೇ ವಿಶ್ಲೇಷಣೆ ಮಾಡಬೇಕು. ನಿಮ್ಮ ಪಂಚಮಾಧಿಪತಿ ಶುಕ್ರ ಗ್ರಹ ವ್ಯಯಭಾವದಲ್ಲಿ, ಜನವರಿ 15ರ ನಂತರ ಶುಕ್ರ ಗ್ರಹ ನಿಮ್ಮ ಮೊದಲನೇ ಭಾವದಲ್ಲಿ ಸಂಚಾರ ಮಾಡುತ್ತದೆ. ಜನವರಿ 15ರ ನಂತರ ನಿಮ್ಮ ಪಂಚಮಾಧಿಪತಿ ಮೊದಲನೇ ಭಾವದಲ್ಲಿ ಸಂಚಾರ ಮಾಡಿದಾಗ ನಿಮ್ಮ ಪ್ರೇಮಿ ನಿಮ್ಮ ಬಗ್ಗೆ ಯೋಚಿಸುತ್ತಾರೆ, ನಿಮ್ಮನ್ನೇ ನೆನಪಿಸಿಕೊಳ್ಳುತ್ತಾರೆ. ನಿಮ್ಮ ಪ್ರೀತಿಯಲ್ಲಿ ಸುಮಧುರ ಬಾಂಧವ್ಯ ಹೆಚ್ಚಾಗಲಿದೆ. ಆದರೆ ಜನವರಿ ಸ್ಟಾರ್ಟಿಂಗ್ 15 ದಿನಗಳು ಸಮಾಧಾನವಾಗಿರಿ. ನಿಮ್ಮ ಲವ್ ಲೈಫಲ್ಲಿ ಇದ್ದಂತಹ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕಡಿಮೆ ಆಗಲಿದೆ. ಮಕರ ರಾಶಿಯವರ ವೈವಾಹಿಕ ಜೀವನದ ಬಗ್ಗೆ ನೋಡೋಣ. ನಿಮ್ಮ ಸಪ್ತಮ ಭಾವಕ್ಕೆ ಮಂಗಳ ಗ್ರಹದ ದೃಷ್ಟಿ ಇದೆ. ಮಂಗಳ ಗ್ರಹ ವ್ಯಯಭಾವದಲ್ಲಿದೆ. ತನ್ನ 8ನೇ ದೃಷ್ಟಿಯಿಂದ 7ನೇ ಭಾವವನ್ನು ವೀಕ್ಷಿಸುತ್ತಿದೆ. ಬುಧ ಗ್ರಹ, ಶುಕ್ರ ಗ್ರಹ ನಿಮ್ಮ ಸಪ್ತಮ ಭಾವವನ್ನು ವೀಕ್ಷಿಸುತ್ತಿದೆ. ಜನವರಿ 14ರಿಂದ ಸೂರ್ಯ ಗ್ರಹದ ದೃಷ್ಟಿ ನಿಮ್ಮ ಸಪ್ತಮ ಭಾವಕ್ಕೆ ಬೀಳುತ್ತದೆ. ನಿಮ್ಮ ಲೈಫ್ ಪಾರ್ಟ್ನರ್ ಜನವರಿ ತಿಂಗಳಲ್ಲಿ ಅಗ್ರೆಸಿವ್ ಆಗಿರುತ್ತಾರೆ. ಕೆಲವೊಮ್ಮೆ ಅಧಿಕಾರವನ್ನು ಚಲಾಯಿಸುತ್ತಾರೆ. ತುಂಬ ಮೂಡಿಯಾಗಿರುತ್ತಾರೆ. ಕೆಲವೊಮ್ಮೆ ತುಂಬ ರೊಮ್ಯಾಂಟಿಕ್ ಆಗಿರುತ್ತಾರೆ. ಜನವರಿ ತಿಂಗಳಲ್ಲಿ ನಿಮ್ಮ ಲೈಫ್ ಪಾರ್ಟ್ನರ್ ಮಿಕ್ಸ್ ನೇಚರ್ ಆಗಿರ್ತಾರೆ. ನೀವೇ ನಿಮ್ಮ ಮ್ಯಾರಿಡ್ ಲೈಫಲ್ಲಿ ಅಡ್ಜಸ್ಟ್ ಮಾಡಿಕೊಳ್ಳಬೇಕು. ನೀವು ಕೋಪ ಮಾಡಿಕೊಳ್ಳುತ್ತೀರಾ, ನಿಮ್ಮ ಲೈಫ್ ಪಾರ್ಟ್ನರ್ ಕೂಡ ಕೋಪಿಸಿಕೊಳ್ಳುತ್ತಾರೆ. ಆದ್ದರಿಂದ ಪರಸ್ಪರ ಸಮಾಧಾನವಾಗಿ ಇರಬೇಕು ಜನವರಿ ತಿಂಗಳಲ್ಲಿ. ಮಕರ ರಾಶಿಯವರ ಅದೃಷ್ಟ, ಜಾಬ್ ಹಾಗೂ ಬಿಸ್ನೆಸ್ ಬಗ್ಗೆ ನೋಡೋಣ. 9ನೇ ಭಾವದಿಂದ ಅದೃಷ್ಟವನ್ನು, 10ನೇ ಭಾವದಿಂದ ಜಾಬ್ ಹಾಗೂ ಬಿಸ್ನೆಸ್ ಬಗ್ಗೆ ನೋಡಬಹುದು. ನಿಮ್ಮ 9ನೇ ಭಾವದ ಅಧಿಪತಿ ಬುಧ ಗ್ರಹ ಮೊದಲನೇ ಭಾವದಲ್ಲಿ ಗೋಚಾರ ಮಾಡುತ್ತದೆ. ಜನವರಿ 16ರ ನಂತರ ಮಕರ ರಾಶಿಯವರ ಅದೃಷ್ಟದಲ್ಲಿ ಬದಲಾವಣೆಯಾಗಲಿದೆ. ಶೇರ್ ಮಾರ್ಕೆಟ್, ಸ್ಟಾಕ್ ಮಾರ್ಕೆಟ್, ಮ್ಯೂಚುಯಲ್ ಫಂಡ್, ಹೊಸ ಬಿಸ್ನೆಸ್ ಅಲ್ಲಿ ಇನ್ವೆಸ್ಟ್ ಮಾಡಲು ಹಾಗೂ ಗೋಲ್ಡ್, ಪ್ರಾಪರ್ಟಿಯಲ್ಲಿ ಇನ್ವೆಸ್ಟ್ ಮಾಡಲು ಜನವರಿ ತಿಂಗಳು ಗುಡ್ ಟೈಮ್. 9ನೇ ಭಾವದ ಅಧಿಪತಿ ಮೊದಲನೇ ಭಾವಕ್ಕೆ ಬರುತ್ತದೆ. ಇದನ್ನು ಕೇಂದ್ರ ತ್ರಿಕೋಣ ರಾಜಯೋಗ ಎಂದು ಕರೆಯಬಹುದು. ಶುಕ್ರ ಗ್ರಹ 12ನೇ ಭಾವದಲ್ಲಿದೆ. ನಿಮ್ಮ 9ನೇ ಭಾವದ ಅಧಿಪತಿನೂ 12ರಲ್ಲಿದೆ. ನಿಮ್ಮ ಜಾಬ್ ರಿಲೇಟೆಡ್ ಟ್ರಾವೆಲ್ ಮಾಡುತ್ತೀರಾ. ನೀವು ತುಂಬ ಎನರ್ಜೆಟಿಕ್ ಆಗಿ ಕೆಲಸ ಕಾರ್ಯಗಳನ್ನು ಮಾಡುತ್ತೀರಾ.
ನಿಮ್ಮ ಜಾಬಲ್ಲಿ ಟ್ರಾವೆಲ್ ಮಾಡುವಂತಹ ಆಪರ್ಚುನಿಟೀಸ್ ಬಂದರೆ ರಿಜೆಕ್ಟ್ ಮಾಡದೆ ಖುಷಿಯಿಂದ ಅಕ್ಸೆಪ್ಟ್ ಮಾಡಿಕೊಳ್ಳಿ. ಮಾರ್ಕೆಟಿಂಗ್ ಜಾಬ್ ಮಾಡುವವರಿಗೆ ಗುಡ್ ಟೈಮ್. ಜಾಬ್ ಇಲ್ಲದವರಿಗೆ ಜನವರಿ 13ರ ನಂತರ ಹೊಸ ಜಾಬ್ ಸಿಗಲಿದೆ. ಇಂಪೋರ್ಟ್ ಹಾಗೂ ಎಕ್ಸ್ಪೋರ್ಟ್ ಬಿಸ್ನೆಸ್ ಮಾಡುತ್ತಿರುವವರಿಗೆ, ಪೆಟ್ರೋಲ್ ಡೀಸೆಲ್ ಬಿಸ್ನೆಸ್ ಮಾಡುವವರಿಗೆ, ಕಬ್ಬಿಣದ ವಸ್ತುಗಳ ವ್ಯಾಪಾರಿಗಳಿಗೆ, ಮೆಡಿಕಲ್ ಸ್ಟೋರ್ ಇಟ್ಟಿರುವವರಿಗೆ ಹೆಚ್ಚಿನ ಧನಲಾಭವಾಗಲಿದೆ. ಟೂರ್ಸ್ ಆ್ಯಂಡ್ ಟ್ರಾವೆಲ್ ರಿಲೇಟೆಡ್ ಬಿಸ್ನೆಸ್ ಮಾಡುತ್ತಿರುವವರಿಗೆ ಹೆಚ್ಚಿನ ಧನಲಾಭವಾಗಲಿದೆ. ನಿಮ್ಮ ಜಾಬ್ ಹಾಗೂ ಬಿಸ್ನೆಸ್ಸಲ್ಲಿ ಹೆಚ್ಚು ಧನಲಾಭವಾಗಲು ಶನಿಗ್ರಹದ ಬೀಜ ಮಂತ್ರವನ್ನು ಪಠಿಸಿ. ಮಂತ್ರ ಹೀಗಿದೆ: ಓಂ ಪ್ರಾಂ ಪ್ರೀಂ ಪ್ರೌಂ ಸಹ ಶನೇಶ್ಚರಾಯ ನಮಃ. ಈ ಬೀಜ ಮಂತ್ರವನ್ನು ಪ್ರತಿನಿತ್ಯ ಸಂಜೆ 21 ಬಾರಿ ಪಠಿಸಿ. ಪ್ರತಿದಿನ ಹನುಮಾನ್ ಚಾಲೀಸವನ್ನು ತಪ್ಪದೇ ಪಠಿಸಿ. ಎಲ್ಲವೂ ಶುಭವಾಗುತ್ತದೆ. ಈ ವಿಚಾರಗಳು ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.